ಓಂ ಶ್ರೀ ರಾಘವೇಂದ್ರ ಸ್ವಾಮಿ ನಮಃ. ರಾಯರ ಮಗಳು ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಫ್ರೆಂಡ್ಸ್. ಜೋಕಾಲಿ ಹಾಕಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಜೋಕಾಲಿ ವ್ಯಾಪಾರದವರು ರಾಘವೇಂದ್ರ ಸ್ವಾಮಿಗಳನ್ನು ನಂಬಿ ಯಾವ ತರಹ ಮುಂದೆ ಬಂದಿದ್ದಾರೆ, ಅವ್ರಿಗೆ ಇವಾಗ ಯಾವ ತರಹ ಲಾಭ ಬರ್ತಾ ಇದೆ ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ಹೇಳ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ದೇ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ದಯವಿಟ್ಟು ರಾಯರ ಮಗಳು ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಇವರು ಬಂದುಬಿಟ್ಟು ನಮ್ಮ ರಿಲೇಟಿವು. ಇವ್ರಿಗೆ ನಾನು ಒಂದೆರಡು ಮೂರು ವಿಡಿಯೋ ಲಿಂಕನ್ನು ಕಳಿಸಿದ್ದೆ. ಇವ್ರು ಏನು ಮಾಡಿದ್ರು, ಈ ಥರ ಫರ್ನಿಚರ್ಸ್ ಅಂಗಡಿನ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಹಾಗೆ ಜೋಕಾಲಿ, ಸೋಫಾ ಸೆಟ್ಟು, ಡ್ರೆಸ್ಸಿಂಗ್ ಟೇಬಲು, ಈ ಥರದ ಫರ್ನಿಚರ್ಸ್ ಅಂಗಡಿನ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಆವಾಗ ನಾನೇ ಮಾಡಿರುವಂತಹ ನನ್ನ ಚಾನಲ್ ಅಪ್ಪು ಆಕಾಶ್ ಚಾನಲಲ್ಲಿ ಹಾಕಿರುವಂತಹ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಬಗ್ಗೆ ನಾನು ಒಂದೆರಡು ವಿಡಿಯೋನ ಕಳಿಸಿದ್ದೆ. ಅದನ್ನು ನೋಡಿಬಿಟ್ಟು ಇವರು ಆವಾಗ ಅಂಗಡಿಯೆಲ್ಲನೂ ನೋಡಿದ್ರು, ಅದನ್ನು ಓಪನ್ ಮಾಡಿರಲಿಲ್ಲ. ಆ ಅಂಗಡಿಗೆ ಶ್ರೀ ರಾಘವೇಂದ್ರ ಫರ್ನಿಚರ್ಸ್ ಅಂತ ಬೋರ್ಡ್ ಹಾಕಿಸಿದ್ದಾರೆ. ಮತ್ತು ಆ ಬೋರ್ಡ್ ಹಾಕಿಸಿ ಅವರು ಗುರುವಾರನೇ ಅಂಗಡಿನ ಓಪನ್ ಮಾಡಿದ್ದಾರೆ. ಓಪನ್ ಮಾಡಿದ ಮೇಲೆ ಅವ್ರಿಗೆ ಅಂಗಡಿಗೆ ಬಂದು ಫರ್ನಿಚರ್ಸ್ಗಳನ್ನ ತಗೊಳ್ಳೋದಲ್ದೇ ಹೊರ್ಗಡೆಯಿಂದನೂ ಅಂದರೆ ಆರ್ಡ್ರು ಕೊಟ್ಟು ಮನೆಗೆ ತರಿಸ್ಕೊತಾ ಇದ್ದಾರೆ. ಇವರು ಏನು ಮಾಡ್ತಾರಪ್ಪ ಅಂದರೆ, ಇದು ವಾಟ್ಸಾಪು ಸ್ಟೇಟಸ್ಸು, ಫೇಸ್ಬುಕ್ಕು, ಈ ಥರದಲ್ಲೆಲ್ಲ ಇವರು ಫೋನ್ ನಂಬರ್ ಹಾಕಿದ್ದಾರೆ. ಮತ್ತು ಫರ್ನಿಚರ್ಸ್ಗಳ ಫೋಟೋಗಳನ್ನೆಲ್ಲ ಹಾಕಿ ಫೋನ್ ನಂಬರ್ ಹಾಕಿದ್ದಾರೆ. ಹಾಗಾಗಿ ಇವ್ರಿಗೆ ಫೋನ್ ಮಾಡಿ ಮನೆಗೆ ತಂದುಕೊಡೋಕ್ಕೆ ಹೇಳ್ತಾರೆ. ಇವರು ಮೈಸೂರು, ಮಂಡ್ಯ, ಚನ್ನಪಟ್ಟಣ, ರಾಮನಗರ ಮತ್ತು ಹಳ್ಳಿಗಳ ಕಡೆ, ಮಂಡ್ಯ ಸೈಡ್ ಹಳ್ಳಿಗಳ ಕಡೆ, ಮತ್ತು ಮಳವಳ್ಳಿ, ಬನ್ನೂರು, ಬೆಂಗಳೂರುವರೆಗೂ ಹೋಗಿ ಫರ್ನಿಚರ್ಸ್ಗಳನ್ನ ಆರ್ಡ್ರನ್ನ ಕೊಟ್ಬಿಟ್ಟು ಬಂದಿದ್ದಾರೆ. ಮತ್ತು ಇವ್ರಿಗೆ ಚೆನ್ನಾಗಿ ವ್ಯಾಪಾರ ಆಗ್ತೈತೆ, ಕೈ ತುಂಬ ಲಾಭ ಬರ್ತಾ ಐತೆ. ಇವರು ಇದಕ್ಕೆಲ್ಲ ಕಾರಣ, ನಾವು ನಮ್ಮ ಅಂಗಡಿಗೆ ರಾಘವೇಂದ್ರ ಸ್ವಾಮಿಗಳ ಹೆಸರು ಇಟ್ಟು ಅವರ ಫೋಟೋ ಹಾಕಿ, ನಾವು ಅಂಗಡಿ ಬೋರ್ಡ್ಗೆ ರಾಘವೇಂದ್ರ ಸ್ವಾಮಿಗಳ ಫೋಟೋ ಹಾಕಿ ಅವರ ಹೆಸರು ಇಟ್ಟಿರುವುದೇ ಕಾರಣ ಅಂತ ಹೇಳ್ತಾ ಇದ್ರು ಫ್ರೆಂಡ್ಸ್. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಹೀಗೆ ರಾಯರ ಮಹಿಮೆಯನ್ನು ನಾನು ನಿಮ್ಮ ಜೊತೆ ಹಂಚ್ಕೋತಾ ಇರ್ತೀನಿ. ಹಾಗೆ ಇತರ ಲಾಗ್ಗಳನ್ನು ಮಾಡ್ತಾ ಇರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್.